ಎದ್ದೇಳಬೇಡಿ, ಮಲ್ಕೊಳ್ಳಿ. ಡಾಕ್ಟರ್, ನಾನು ಇಲ್ಲಿಗೆ ಹೇಗೆ ಬಂದೆ? ಏನಾಗಿದೆ ನನಗೆ? ನೀವು ರಿಲ್ಯಾಕ್ಸ್ಡ್ ಆಗಿ, ನಿಮ್ಗೇನೂ ಆಗಿಲ್ಲ, ನೀವು ಆರಾಮವಾಗಿದ್ದೀರಾ. ಹಾಗೆ ನಿಧಾನವಾಗಿ ಎದ್ದು ಕೂತ್ಕೋತೀರಾ? ಡಾಕ್ಟರ್, ನಾನು ಇಲ್ಲಿಗೆ ಹೇಗೆ ಬಂದೆ? ನನ್ನನ್ನು ಯಾರು ಕರ್ಕೊಂಬಂದ್ರು? ನಿಮ್ಮ ಮನೆಯವ್ರು ಯಾರೋ ಕರ್ಕೊಂಬಂದಿದ್ದಾರೆ ಅನ್ಸುತ್ತೆ. ಆಚೆ ವೆಯ್ಟ್ ಮಾಡ್ತಿದ್ದಾರೆ. ಆದರೆ ನನಗೇನಾಯಿತು? ಮನೇಲಿದ್ದಾಗ ತಲೆ ಸುತ್ತದಾಗಾಯಿತು. ಕಣ್ಬಿಟ್ರೆ ಇಲ್ಲಿದ್ದೀನಿ. ಇಂಥ ಟೈಮಲ್ಲಿ ಹೀಗೆಲ್ಲ ಆಗತ್ತೆ, ಯೋಚನೆ ಮಾಡಬೇಡಿ. ಇಂಥ ಟೈಮಾ? ಅಂದರೆ? ಕಂಗ್ರ್ಯಾಟ್ಸ್, ನೀವು ತಾಯಿ ಆಗ್ತಿದ್ದೀರಾ. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ ನೀವು? ಹೌದು, ಈ ವಯಸ್ಸಲ್ಲಿ ಹೀಗಾಗೋದು ಅಪರೂಪ. ಅದಕ್ಕಾಗಿ ನೀವು ಸ್ವಲ್ಪ ವೀಕ್ ಆಗಿದ್ದೀರಾ. ಅಂದರೆ ಈಗ ನಾನು? ಯೋಚನೆ ಮಾಡಬೇಡಿ, ನೀವು ತುಂಬ ವೀಕ್ ಆಗಿರೋದ್ರಿಂದ ಡ್ರಿಪ್ಸ್ ಹಾಕಿದ್ದೀವಿ. ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಎಲ್ಲ ಟೆಸ್ಟ್ಗಳಾಗಿದೆ, ಏನೂ ಸಮಸ್ಯೆ ಇಲ್ಲ. ನೀವು ಆರಾಮಾಗಿದ್ದೀರಾ. 1 ವೀಕ್ ಬಿಟ್ಟು ಮತ್ತೆ ಚೆಕಪ್ಗೆ ಬನ್ನಿ. ಡಾಕ್ಟ್ರೆ, ನನಗೆ ನಿಮ್ಮಿಂದ ಒಂದು ಉಪಕಾರ ಆಗಬೇಕಾಗಿತ್ತು. ಹೇಳಿ, ಏನಾಗಬೇಕು? ಅದು ದಯವಿಟ್ಟು ಈ ವಿಷಯನ ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಬೇಡಿ, ಪ್ಲೀಸ್. ಯೋಚನೆ ಮಾಡಬೇಡಿ. ಪೇಷಂಟ್ ಪರ್ಮಿಷನ್ ಇಲ್ಲದೆ ಅವ್ರ ಡೀಟೇಲ್ಸ್ನ ನಾವೆಲ್ಲೂ ಹೊರಗಡೆ ಬಿಟ್ಕೊಡೋದಿಲ್ಲ. ನಾವು ನಿಮ್ಮ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ವಿಚಾರ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ನೀವು ಬಯಸೋದಾದರೆ ನಾವು ಅದನ್ನು ಯಾರಿಗೂ ಹೇಳೋದಿಲ್ಲ. ನೀವು ಚೆನ್ನಾಗಿ ರೆಸ್ಟ್ ಮಾಡಿ, ನಾನು ಆಮೇಲೆ ಬಂದು ನೋಡ್ತೀನಿ. ಓಕೆ? ದೀಪಿಕಾ ಫೋನ್ ಮಾಡಿದ್ಲು. ಅವಳಿಗೆ ತಾನೇ ನೀ ತಿಂಡಿ ತೊಗೊಂಡೋದೆ? ಹೌದು. ಅವ್ಳು ಸಿಕ್ಕಿದ್ಲ? ಅವಳು ಕೊಟ್ಟಿಯಾ? ಇಲ್ಲ. ಅಲ್ಲ, ಅವಳಿಗೆ ತಿಂಡಿ ತೊಗೊಂಡೋಗಿ ಯಾರಿಗೆ ಕೊಟ್ಟೆ? ಕಂಪ್ಲೇಂಟ್ ಮಾಡಿದ್ಲಾ ನಿಮ್ಮ ಮಗಳು ನಿಮ್ಮ ಹತ್ರ? ಮೊದಲು ನಾನು ಪ್ರಶ್ನೆಗೆ ಉತ್ತರ ಕೊಡು. ತಿಂಡಿ ಅವಳಿಗೋಸ್ಕರ ತೊಗೊಂಡು ಹೋಗಿ ಯಾರಿಗೆ ಕೊಟ್ಟೆ? ನೋಡಿ, ನಾವು ನಮ್ಮ ಮಗಳನ್ನ ಮಾಧವ ಅವ್ರ ಮನೆಗೆ ಕೊಟ್ಟಿದ್ದೀವಿ. ಅವಳು ಆ ಮನೆ ಸೊಸೆ. ಅವರೆಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾನು ಹೋದ ತಕ್ಷಣ ತುಳಸಿ ಅವರು ಪೂರ್ಣಿನೂ ಸಿಕ್ಕಿದ್ರು. ದೀಪಿಕಾ ಬರೋವರೆಗೂ ತಗೊಂಡು ಹೋಗಿರೋ ತಿಂಡಿಗಳನ್ನ ಮುಚ್ಚಿಡೋಕ್ಕಾಗತ್ತಾ? ಅವ್ರ ಕೈ ಕೊಟ್ಟು ದೀಪಿಕನ್ಗೆ ಕೊಟ್ಬಿಡಿ ಅಂತ ಹೇಳಿದೆ. ಹಾಗಾದ್ರೆ ದೀಪಿಕನ್ ಮಾತಾಡ್ಸ್ಕೊಂಡ್ ಬರ್ಬೋದಾಗಿತ್ತಲ್ವಾ? ತುಂಬ ಹೊತ್ತು ನೋಡಿದೆ, ಮನೇಲೆಲ್ಲೂ ಕಾಣಲಿಲ್ಲ. ಎಲ್ಲಿಗೋ ಹೋಗಿರ್ಬೋದು, ಮಾಡಿರ್ಬೋದು, ಕೇಳೋದು ಬೇಡ ಅಂತ ಸುಮ್ಮನೆ ಹಾಗೆ ಬಂದೆ. ಇದರಲ್ಲಿ ನಿಮ್ಮ ಹತ್ರ ಹೇಳೋ ಅಂಥದ್ದೇನಿದೆ? ತಿಂಡಿ ಮಾಡ್ದವಳು ನಾನು, ತಗೊಂಡ್ಬುಕ್ ಕೊಟ್ಟವಳು ನಾನು. ಇದರಲ್ಲೇನೋ ದೊಡ್ಡ ರಹಸ್ಯ ಇದೆ ಅನ್ನೋ ಥರ ಕೇಳ್ತಿದ್ದೀರಲ್ಲ. ನೋಡಿ, ನಾನು ಹೋಗಿದ್ದು ಮಗಳ ಮನೆಗೆ. ಮಗಳು ಅದನ್ನೆಲ್ಲ ತಿಳಿ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಕೊಟ್ಟು ಬಂದಿದ್ದು. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ಬನ್ನಿ, ಊಟ ಮಾಡಿ. ಇವಳು ಹೇಳ್ತಿರೋದು ಕರೆಕ್ಟಾಗೇ ಇದೆ, ಆದರೆ ಇವಳು ಹೇಳ್ತಿರೋದು ಕರೆಕ್ಟಾಗಿದೆ ಅಂತ ನನಗನ್ನಿಸ್ತಿಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಪಾಪ ಕಣೆ, ನೋಡಕ್ಕೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಂಥವ್ರಿಗೆ ಹಿಂಗಾಗ್ಬಾರ್ದಿತ್ತು. ಈಗ ಅವ್ರ ಕಂಡೀಷನ್ ಹೇಗಿದೆ? ಬ್ರೈನ್ ಟ್ಯೂಮರ್ ಅಂತೆ. ಹಬ್ಬ ಅಂದರೆ 3-4 ತಿಂಗಳಷ್ಟೇ ಬದುಕ್ಬೋದು ಅಂತ ಹೇಳ್ತಿದ್ದಾರೆ.
ಪಾಪ ಅವ್ರ ಮಕ್ಕಳು. ಸಿಸ್ಟರ್ ಏನಾಗಿದೆ ಅವ್ರಿಗೆ? ನೀವ್ಯಾರು? ಈಗ ತಾನು ಅಡ್ಮಿಟ್ ಮಾಡಿದ್ರಲ್ಲ, ನಾನು ಅವ್ರ ಮಗ. ಓ ಹೌದಾ, ಸಾರಿ ಇವರೇ, ನೀವು ನಮ್ಮ ಮಾತನ್ನು ಕೇಳಿಸ್ಕೊಂಡ್ರಿ ಅನಿಸುತ್ತೆ. ಇದನ್ನೆಲ್ಲ ನಾವು ಹೇಳ್ಬಾರ್ದು, ನಿಮಗೆ ಡಾಕ್ಟರೇ ಡೀಟೇಲಾಗಿ ಹೇಳ್ತಾರೆ. ಸಿಸ್ಟರ್ ಕೈ ಮುಗಿತೀನಿ, ನಮ್ಮ ಅಮ್ಮಗೆ ಏನಾಗಿದೆ ಅಂತ ಹೇಳಿ ಪ್ಲೀಸ್. ನೋಡಿ, ಅವ್ರ ಬ್ರೈನಲ್ಲಿ ಒಂದು ಟ್ಯೂಮರ್ ಇದೆ. ಸರ್ಜರಿ ಮಾಡೋದು ಕೂಡ ಕಷ್ಟ ಅಂತ ಡಾಕ್ಟರ್ ಹೇಳ್ತಿದ್ರು. ಅವ್ರಿನ್ನು ಬದುಕಿರೋದು 3-4 ತಿಂಗಳಷ್ಟೇ ಅನಿಸುತ್ತೆ. ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಜಾಸ್ತಿ ದಿನ ಬದುಕ್ಬೋದು ಅಂತ ಹೇಳ್ತಿದ್ರು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಮಗೆ ಅವ್ರನ್ನ ನೋಡಿದ್ರೆ ಪಾಪ ಅನಿಸುತ್ತೆ. ನಿಮ್ಗಿನ್ನು ಎಲ್ಲ ವಿಷಯನೂ ಡಾಕ್ಟ್ರೇ ಹೇಳ್ತಾರೆ. ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅವ್ರಿಗೆ ಅಷ್ಟೇ ಆಯಸ್ಸು ಜಾಸ್ತಿ ಆಗುತ್ತೆ. ಆದರೆ ಈ ವಿಷಯನ ನಾವು ಹೇಳಿದ್ವಿ ಅಂತ ಡಾಕ್ಟರ್ಗೆ ಹೇಳಬೇಡಿ ಪ್ಲೀಸ್. ಬರೀ ತಾತ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ತಾತ. ನಾವೇ ಹೋಗಿ ಹುಡ್ಕೊಂಡ್ವಾ? ಎಲ್ಲಿ ಅಂತ ಹುಡುಕ್ತೀಯ ಸೋಗ್ಲಾಡಿ? ಈಗಾಗಲೇ ಮಾಧವ ಹೋಗಿದ್ದಾನಲ್ಲ ಹುಡುಕೋಲ್ಕೆ. ಕೆಲಸ ಮಾಡ್ತೀನಿ, ನಾ ಮಾಧವನಿಗೆ ಫೋನ್ ಮಾಡಿ ವಿಷಯ ಗೊತ್ತಾಯ್ತಾ ಅಂತ ಕೇಳ್ಕೊತೀನಿ ಇರು. ಏನಾರು ವಿಷಯ ಗೊತ್ತಾಯ್ತಾ? ತುಳಸಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ? ಎಲ್ಲ ಕಡೆ ಹುಡುಕ್ತಿದ್ದೀವಿ, ಏನು ಗೊತ್ತಾಗ್ತಿಲ್ಲ. ಇನ್ನೇನಾದರೂ ಇರೋದಾದ್ರೆ ನಿಮ್ಮ ಏರಿಯಾದಲ್ಲೇ ಇರ್ಬೋದು. ಅದಕ್ಕೆ ನಿಮ್ಮ ಏರಿಯಾದ ಆಸ್ಪತ್ರೆಗಳಲ್ಲಿ ಹುಡ್ಕೋಣ ಅಂತ ಬರ್ತಾ ಇದ್ದೀವಿ. ಸರಿ, ಅವಳು ಸಿಕ್ಕಿದ್ರೆ ತಕ್ಷಣ ನನಗೊಂದು ಕಾಲ್ ಮಾಡು. ಓಕೆ ದತ್ತ, ಸರಿ. ಇನ್ನೂ ಎಲ್ಲೂ ಸಿಕ್ಕಿಲ್ವಂತೆ. ನಮ್ಮ ಏರಿಯಾ ಆಸ್ಪತ್ರೆಗಳಲ್ಲೇ ಹುಡುಕ್ತೀವಿ ಅಂತ ಹೇಳ್ದ. ಛೇ, ಅಣ್ಣ ಯಾಕೆ ಹೀಗೆಲ್ಲ ಮಾಡ್ದ? ಅವನಿಗೇನು ಬುದ್ಧಿನೇ ಇಲ್ವಾ ಅಂತ. ಹೊಟ್ಟೆ ಹಸು ಜಾಸ್ತಿ ಆದರೆ ಬುದ್ಧಿ ಕೆಡುತ್ತೆ, ತಲೆ ಓಡಲ್ಲ. ನಾನು ಹಿಂಗೆ ಹಸ್ಕೊಂಡಿದ್ರೆ ನಾನು ಯಾವುದಾದ್ರೂ ಹಾಸ್ಪಿಟ್ಲಿಗೆ ಸೇರ್ಕೋಬೇಕಾಗತ್ತಷ್ಟೆ. ಇಲ್ಲಿದ್ರೆ ದೇವ್ರಾಡೆ ಊಟ ಸಿಗೋ ಹಾಗೆ ಕಾಣ್ತಿಲ್ಲ. ಆಚೆ ಎಲ್ಲಾದರೂ ಹೋದರೆ ಏನಾದರೂ ತಿನ್ಕೊಂಬರ್ಬೋದು. ಹಾಗೇ ಒಂದು ರೌಂಡ್ ಹೋಗಿ ಹೊಟ್ಟೆ ತುಂಬ ತಿನ್ಕೊಂಬಂದ್ಬಿಡ್ತೀನಿ. ಇವ್ರು ಮುಂದೆ ಹೋದರೆ ಡೌಟ್ ಬರುತ್ತೆ, ಹಿಂಬಾಗ್ಲಿಂದ ಹೋಗ್ತೀನಿ, ಅದೇ ಕರೆಕ್ಟ್. ತಾತ, ಅವರು ನಮ್ಮ ಏರಿಯಾದಲ್ಲೇ ಯಾವುದಾದ್ರೂ ಆಸ್ಪತ್ರೆನಲ್ಲಿ ಇದ್ರೂ ಇರ್ಬೋದು. ಮಾವ ಇಲ್ಲೆಲ್ಲ ಹುಡುಕ್ತಾ ಬರ್ತಿದ್ದಾರೆ ಅಂದರೆ ಅವರು ಅಲ್ಲಿ ಸಿಕ್ಕಿದ್ರೂ ಸಿಗ್ಬೋದಲ್ವಾ? ನನಗೂ ಹಾಗೆ ಅನಿಸ್ತಿದೆ. ಡಾಕ್ಟರ್, ನನ್ನ ಹೆಸರು ಸಮರ್ಥ ಅಂತ. ಈಗ ತಾನು ನಮ್ಮ ಅಮ್ಮನ ಅಡ್ಮಿಟ್ ಮಾಡಿದ್ನಲ್ಲ. ಅಮ್ಮ ಅಂದರೆ? ಪ್ರಜ್ಞೆ ತಪ್ಪಿದ್ರು ಅಂತ ಈಗ ತಾನು ಅಡ್ಮಿಟ್ ಮಾಡಿದ್ನಲ್ಲ. ಓ, ಆ ಎಮರ್ಜೆನ್ಸಿ ಅಲ್ಲ. ಬನ್ನಿ ಕೂತ್ಕೊಳ್ಳಿ. ಡಾಕ್ಟರ್, ನಾನು ಅವ್ರ ಮಗ. ಅವ್ರಿಗೆ ಏನಾಗಿದೆ? ಅವ್ರು ಯಾಕೆ ಪ್ರಜ್ಞೆ ತಪ್ಪಿದ್ರು? ನೋಡಿ, ಇದು ಮೆಡಿಕಲ್ ಎಥಿಕ್ಸು. ಅವ್ರ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಅವ್ರು ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಬ್ರೈನ್ ಟ್ಯೂಮರ್ ಅಂತೆ. ಹಬ್ಬ ಅಂದರೆ 3-4 ತಿಂಗಳಷ್ಟೇ ಬದುಕ್ಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮಮ್ಮನ ಜೊತೆಲಿ 3 ತಿಂಗಳು ಅಷ್ಟೇ ಇರೋದಾ? ಏನಾಯ್ತು? ಆರ್ ಯು ಆಲ್ ರೈಟ್? ಡಾಕ್ಟರ್, ಅಮ್ಮ ಹೇಳಿದ ನಿಜ. ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳಕ್ ಹೋಗ್ಬೇಡಿ. ಈ ವಿಷಯನ ಮನೆಯವರೆಲ್ಲ ಹೇಗೆ ತಗೋತಾರೆ ಗೊತ್ತಿಲ್ಲ. ಡಾಕ್ಟರ್, ಈಗ ನಮ್ಮ ಅಮ್ಮನ ಕಂಡೀಷನ್ ಹೇಗಿದೆ? ನೋಡಿ, ಇಂಥ ಸಮಯದಲ್ಲಿ ತಲೆ ಸುತ್ತೋದು, ವಾಮಿಟ್ ಆಗೋದು, ಸುಸ್ತಾಗೋದು ಇದೆಲ್ಲ ಆಗ್ತಿರತ್ತೆ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಒಳ್ಳೆ ಫುಡ್ ಕೊಡಿ. ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕು, ಹಾಗೆ ನೋಡ್ಕೊಳ್ಳಿ. ಖಂಡಿತ ಡಾಕ್ಟರ್, ಅವ್ರನ್ನ ಮಗು ಥರ ನೋಡ್ಕೊಳ್ತೀನಿ. ಗುಡ್.
ಹೊರಗಡೆ ನನ್ನ ಗಂಡ ಮಾಧವ್ ಅಂತಿರ್ತಾರೆ, ಅವನ್ನ ಕರಿತೀರಾ? ಮಾಧವ್ ಅಂತನಾ? ಇಲ್ವಲ್ಲ ಮೇಡಮ್, ನಿಮ್ಮನ್ನ ಕರ್ಕೊಂಬಂದಿರೋರೇ ಬೇರೆಯವರು. ಬೇರೆಯವರಾ? ಯಾರದು? ಸಮರ್ಥ ಅಂತ, ನಿಮ್ಮ ಮಗನೇ ಅಲ್ವಾ? ಹೌದು, ಅವ್ನು ನನ್ನ ಮಗನೇ. ಎಲ್ಲಿದ್ದಾನೀಗ? ಅವರು ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ, ಬರ್ತಾರೆ. ಡಾಕ್ಟ್ರನ್ನ ಮೀಟ್ ಮಾಡಕ್ಕ? ಹಾಗಾದ್ರೆ ಡಾಕ್ಟ್ರ್ ಏನಾದರೂ ಪಾಪು ಹತ್ರ ಎಲ್ಲ ವಿಷಯನೂ ಹೇಳಿರ್ತಾರ? ಅಯ್ಯೋ ದೇವ್ರೆ, ಈಗ ನಾನು ಪಾಪು ಹತ್ರ ಏನಂತ ಮಾತಾಡಲಿ? ಅವನ ಮುಂದೆ ಹೇಗಿರಲಿ? ಪಾಪು ತುಂಬ ಸಪ್ಪಗಿದ್ದಾನೆ ಅಂದರೆ ಡಾಕ್ಟ್ರ್ ಅವನ ಹತ್ರ ಎಲ್ಲ ವಿಷಯನೂ ಹೇಳಿದಾರ? ಈ ವಯಸ್ಸಲ್ಲಿ ನಾನು ತಾಯಿ ಆಗ್ತಿದ್ದೀನಿ ಅನ್ನೋದು ಕೇಳಿ ಪಾಪಕ್ಕೆ ತುಂಬ ಬೇಜಾರಾಗಿರುತ್ತೆ. ಅಮ್ಮ, ಇಷ್ಟು ದೊಡ್ಡ ಕಾಯಿಲೆ ಇದ್ದರೂ ನೋವನ್ನೆಲ್ಲ ನೀನೇ ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೂ ಹೇಳಬಾರ್ದು ಅಂತ ನಿರ್ಧಾರ ಮಾಡಿದ್ಯಲ್ಲ? ಇಲ್ಲ ಅಮ್ಮ, ನಾನು ನಿನ್ನನ್ನು ಕಳ್ಕೊಳ್ಳಲ್ಲ, ನಿನ್ನನ್ನು ಉಳಿಸ್ಕೋತೀನಮ್ಮ, ಖಂಡಿತ ಉಳಿಸ್ಕೋತೀನಿ. ಅದು ನನಗೆ ನೀವೇನು ಹೇಳ್ಬಿಡಿ, ನನಗೆಲ್ಲ ಗೊತ್ತಾಯ್ತು. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನೀವಿನ್ಮೇಲೆ ಆರಾಮಾಗಿರ್ಬೇಕು. ನೀವು ದೇವ್ರನ್ನ ತುಂಬ ನಂಬ್ತೀರ ಅಲ್ವಾ? ದೇವ್ರ ಮೇಲೆ ಭಾರ ಹಾಕಿ, ಕಾಲನೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಯಾವ ಯೋಚನೆನೂ ಇಲ್ಲದೆ ನೀವು ನಗ್ನಗ್ತಾ ಸಂತೋಷವಾಗಿರ್ಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ. ಬನ್ನಿ, ಮನೆಗೆ ಹೋಗೋಣ. ಅದೆಂಥ ಪರಿಸ್ಥಿತಿಲೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ಧೈರ್ಯವಾಗಿರಿ. ಪಾಪು ಈ ವಿಷಯ ಕೇಳಿ ಇಷ್ಟು ಸಮಾಧಾನವಾಗಿದ್ದಾನ? ಹಾಗಾದ್ರೆ ಇವನಿಗೇನು ಅನ್ನಿಸ್ಲೇ ಇಲ್ವಾ? ಈ ವಿಷಯ ಕೇಳಿ ಪ್ರಪಂಚ ಎಲ್ಲ ಹೇಗೆ ನನ್ನನ್ನು ನೋಡುತ್ತೋ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗನೇ ನನ್ನ ಜೊತೆಗಿರ್ತೀನಿ ಅಂತಿದ್ದಾನೆ. ಥ್ಯಾಂಕ್ಸ್ ಪಾಪು. ಈ ಸಮರ್ಥ್ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಏನು ಮಾಡೋದು, ಎಲ್ಲಂತ ಹುಡ್ಕೋದು? ಸಮರ್ಥ್ ಯಾಕೆ ಹೀಗೆ ಆಡ್ತಿದ್ದಾನೆ? ತುಳಸಿ ಅವ್ರಿಗೆ ಏನಾಗಿದೆಯೋ ಏನು? ನನಗಂತೂ ಗಾಬರಿ ಆಗ್ತಾ ಇದೆ. ಸುನಿ ಮತ್ತು ತಾತ ಫೋನ್ ಮಾಡಿದ್ರು, ಅವ್ರ ಫೋನು ರಿಸೀವ್ ಮಾಡ್ತಿಲ್ವಂತೆ. ಎಲ್ಲಂತ ಹುಡ್ಕೋದಪ್ಪ? ಸರ್ ನೀವಾ? ನಿಮ್ಮ ಅಡುಗೆ ಪ್ರೋಗ್ರಾಮ್ ಎಲ್ಲ ನೋಡಿದ್ದೀನಿ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಯಾಕೆ ಸರ್, ನಿಮ್ಮ ಕಡೆಯವ್ರು ಯಾರಾದರೂ ಇಲ್ಲಿ ಅಡ್ಮಿಟ್ ಆಗಿದ್ದಾರಾ? ಅದೇ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಯಾವ ಹಾಸ್ಪಿಟ್ಲ್ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕ ಬೇರೆ ಯಾವ ಹಾಸ್ಪಿಟ್ಲ್ ಇದೆ? 3-4 ಹಾಸ್ಪಿಟಲ್ ಇದೆ ಸರ್. ಪೇಷಂಟ್ ಯಾರು? ಏನಾಗಿತ್ತು? ನನ್ನ ವೈಫು ತುಳಸಿ ಅಂತ ಮನೇಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ರು.
ಹಾಸ್ಪಿಟ್ಲಿಗೆ ಅಂತ ನಮ್ಮ ಮಗ ಕರ್ಕೊಂಡು ಬಂದ. ಆದರೆ ಯಾವ ಹಾಸ್ಪಿಟ್ಲು ಅಂತ ಗೊತ್ತಾಗ್ತಿಲ್ಲ, ಫೋನು ಸಿಗ್ತಾ ಇಲ್ಲ. ಮಗ ಕರ್ಕೊಂಡು ಬಂದಿದ್ದ, ಅನ್ಕಾನ್ಷಿಯಸ್ ಆಗಿದ್ದ. ಅವ್ರ ಫೋಟೋ ಏನಾದರೂ ಇದೆಯಾ ಸರ್? ಹಾಂ ಇದೆ. ಸರ್, ಇವರು ನಮ್ಮ ಹಾಸ್ಪಿಟಲಲ್ಲೇ ಇದ್ದಾರೆ. ನಿಮ್ಮ ಹಾಸ್ಪಿಟ್ಲ್ ಇದ್ದಾರಾ? ರಿಸೆಪ್ಷನ್ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಏನೋ ಮಿಸ್ಟೇಕ್ ಆಗಿದೆ. ಇವರು ನಮ್ಮ ಹಾಸ್ಪಿಟಲಲ್ಲೇ ಇದ್ದಾರೆ, ನಾನೇ ನೋಡಿದ್ದೀನಿ. ಇವ್ರ ಜೊತೆ ಒಬ್ಬ ಹುಡುಗ ಕೂಡ ಇದ್ದಾರೆ. ಅವ್ರು ಎಲ್ಲಿದ್ದಾರೆ? ಈಗ ಅವ್ರನ್ನ ನೋಡ್ಬೋದಾ? ಬನ್ನಿ ಸರ್, ತೋರಿಸ್ತೀನಿ. ಬೆಳ್ಳಿ, ಇಲ್ಲೊಬ್ರು ಪೇಷಂಟ್ ಇದ್ರಲ್ಲ ಲೇಡಿ, ಎಲ್ಲೋದ್ರು? ಅವ್ರಿಗೆ ಡಿಸ್ಚಾರ್ಜ್ ಆಯಿತು, ಈಗಷ್ಟೇ ಅವ್ರ ಮಗ ಕರ್ಕೊಂಡು ಹೋದ್ರು. ಆಚೆ ಹೋಗ್ತಿರ್ಬೇಕು ನೋಡಿ. ಹೌದಾ? ಅಪ್ಪ ಆಚೆ ನೋಡೋಣ ಬಿಡೇರಿ. ಈಗಷ್ಟೇ ಒಬ್ಬರು ಹೆಂಗಸು ಅವರ ಮಗ ಆಚೆ ಬಂದರು. ನೀವೇನಾದರೂ ನೋಡಿದ್ರಾ? ಸರ್, ಈಗಷ್ಟೇ ಆಟೋದಲ್ಲಿ ಹೋದ್ರು ಅವರು. ಅಪ್ಪ ಈಗಷ್ಟೇ ಹೊಟ್ಟಿದಾರ ಅಂದರೆ ಸಮ್ಮತಿ ನಿಲ್ಲಿ ಹೋಗಕ್ಕೆ ಸಾಧ್ಯ? ಅವ್ರ ಮನೆಗೆ ಹೋಗಿರ್ತಾನೆ. ಬರೀ ಹೋಗೋಣ. ನನಗೇನು ಆಗಿಲ್ಲ ಬಿಡು ಪಾಪು. ಪರವಾಗಿಲ್ಲ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಏಯ್, ನೀರೆಲ್ಲ ಸಾಕಾಗಲ್ಲ, ಜ್ಯೂಸ್ ತಗೊಂಬ. ಏಯ್, ಮುಚ್ಚೋ ಬಾಯಿ. ಅವಳಿಗೆ ಕೊಡಬಾರ್ದು, ಟೆನ್ಷನ್ ಎಲ್ಲ ಕೊಟ್ಬಿಟ್ಟು ಇವಾಗ ಜ್ಯೂಸ್ ತಂದು ಕೊಡು ಅಂತ. ನಾನೇನು ಮಾಡಿದೆ ತಾತ? ಮಾವ, ಅವನ್ಯಾಕೆ ಬೈತಾ ಇದ್ದೀರಾ? ಏನೋ ಗೊತ್ತಾಗದೆ. ನೀ ಸುಮ್ಮನೆ ರಮ್ಮ, ಗೊತ್ತಾಗದೆ ಏನು ಅವನಿಗೆ? 2 ಕತ್ತೆ ವಯಸ್ಸಾಗಿದೆ, ಗೊತ್ತಾಗೋಲ್ವಂತೆ. ಅಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಏನು ದೊಡ್ಡ ಬಾಳೆಗಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದೀಯಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ತಾತ, ಗಾಬರಿ ಆಗುವಂಥದ್ದು ಏನಾಗಿತ್ತು? ಏನಾಗಿತ್ತೋ ಬಿಡ್ತೋ, ಒಂದು ಫೋನ್ ರಿಸೀವ್ ಮಾಡೋಕ್ಕೆ ಏನಣ್ಣ ನಿಂಗೆ? ಅವ್ರ ಮನೆಗೆ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗಿದ್ಯಂತಲ್ಲ, ಸರಿನಾ ಇದು? ನನ್ನ ಪ್ರಕಾರ ಸರಿನೇ. ಈಗ ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ನನ್ನ ಗಮನ ಏನಿದ್ರು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೇಲೆ ಇರಬೇಕು ಹೊರತು ಹಿಂದೆ ಏನಾಯಿತು ಅಂತ ಕೆತ್ತಿ ಕೇಳೋದ್ರ ಮೇಲಲ್ಲ. ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ಅದು ಸರಿ, ಅಮ್ಮಂಗೆ ಏನಾಗಿದೆ? ಡಾಕ್ಟರ್ ಏನು ಹೇಳಿದ್ರು? ಪಾಪು ಏನಾದರೂ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಹೇಳ್ಬಿಡ್ತಾನ? ಅವ್ರಿಗೇನು ಆಗಿಲ್ಲ, ಸ್ವಲ್ಪ ವೀಕ್ನೆಸ್ ಅಷ್ಟೇ. ಒಂದು 10-15 ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮಗೆ ಗೊತ್ತು ಕಣೋ ಅವಳೆಂಥ ಗಟ್ಟಿಗಿತ್ತಿ ಅಂತ. ಇನ್ನಂಥ ಹಠಮಾರಿ ಹುಡುಗನ್ನ ಇಷ್ಟು ವರ್ಷ ಸಾಕಿ ಸಲಹಿದ್ದಾಳೆ ಅಂತಂದರೆ ಅವಳದ್ದು ಎಂಥ ಗಟ್ಟಿ ಜೀವ ಅಂತ ನೀನು ಅರ್ಥ ಮಾಡ್ಕೋಬೇಕು. ಪಾಪು, ನನಗೆ ಫೋನ್ ಕೊಡು, ಮಾಧವ್ ಅವ್ರಿಗೆ ಕಾಲ್ ಮಾಡಬೇಕು. ಇಲ್ಲ, ನೀವು ಸ್ವಲ್ಪ ದಿನ ಫೋನ್ ನೋಡೋ ಹಾಗಿಲ್ಲ. ಅದೇನೇ ಇದ್ರೂ ನಾನು ನೋಡ್ಕೊತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಲ್ಲ ಪಾಪು, ಅವ್ರಿಗೆ ನನಗೆ ಗೊತ್ತು, ನಾನು ಹೇಳಿದ್ನಲ್ಲ ಮಾತಾಡ್ತೀನಿ ಅಂತ. ಸಿರಿ, ನೀನೇನು ನೋಡ್ತಾ ನಿಂತಿದ್ಯಾ? ಹೋಗಿ ಜ್ಯೂಸ್ ತಗೊಂಬ. ಆಯಿತು, ತಂದೆ. ಸಂಧ್ಯಾ, ನೀನೇನು ನೋಡ್ತಾ ಇದೆಯಾ? ಅವ್ರಿಗೆ ಕಾಲು ನೋವ್ತಾ ಇದೆ ಅನ್ಸುತ್ತೆ, ಕಾಲು ಹೊತ್ತು ಬಾ. ಅಯ್ಯೋ ಪುಟ್ಟಿ, ಅದೆಲ್ಲ ಏನು ಬೇಡ, ಅದೆಲ್ಲ ಏನು ಬೇಡವೋ, ನನಗೇನು ಆಗಿಲ್ಲ.
ಇದು ಸುಮ್ಮನೆ ಗಾಬರಿ ಮಾಡ್ಕೋತಾ ಇದೆಯಾ? ಒಂದೇ ಒಂದ್ಸಲ ಫೋನ್ ಕೊಡು. ನಾನು ಮೊದಲು ಮಾಧವ್ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಟೆನ್ಷನಲ್ಲಿ ಇರ್ತಾರೆ. ವಿಷಯ ಎಲ್ಲ ಹೇಳ್ತೀನಿ. ಪರವಾಗಿಲ್ಲ ತುಳಸಿ, ನಾನು ಅವನಿಗೆ ಫೋನ್ ಮಾಡಿ ವಿಷಯ ಎಲ್ಲ ತಿಳಿಸ್ತೀನಿ. ನೀನು ಈ ವಿಷಯನೆಲ್ಲ ತಲೆಯಿಂದ ತೆಗೆದು ಹಾಕು, ನೆಮ್ಮದಿಯಾಗಿರೋ. ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಈ ವಿಷಯನ ನಾನು ಮೊದಲು ಮಾಧವ್ ಅವ್ರ ಹತ್ರ ಹೇಳಲೇಬೇಕು. ಅವ್ರ ಜೊತೆ ಮಾತಾಡಲೇಬೇಕು. ಏನು ಮಾಡಲಿ?